Hello everyone, welcome to Sanmargaha classes. ನಾವು LPA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇವೆ. ಪ್ರಶ್ನೆ 2, ಕಾಂಡದ ಸುತ್ತಳತೆ ಅಥವಾ ದಪ್ಪವಾಗುವಿಕೆಗೆ ಕಾರಣವಾದ ಅಂಗಾಂಶ. ಇದು ಕೂಡ ಸಾಧಾರಣವಾದ ಪ್ರಶ್ನೆ ಆಗಿದೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ವರ್ತನ ಅಂಗಾಂಶದ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಲ್ವಾ? ಹೇಳಿ ನೋಡೋಣ. ವರ್ತನ ಅಂಗಾಂಶದಲ್ಲಿ 3 ವಿಭಾಗಗಳು. ಒಂದನೇ ವಿಭಾಗ ತುದಿವರ್ಧನ ಅಂಗಾಂಶ, ಎರಡನೆಯದು ಅಂತರ್ಗೆಣ್ಣು ಅಂಗಾಂಶ, ಮೂರನೆಯದು ಪಾರ್ಶ್ವವರ್ಧನ ಅಂಗಾಂಶ. ಇದನ್ನು ಇಂಗ್ಲಿಷ್ ಅಲ್ಲಿ ಲ್ಯಾಟ್ರಲ್ ಮೆರಿಸ್ಟಮ್ ಅಂಡ್ ದೆನ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ದೆನ್ ಎಪಿಕಲ್ ಮ್ಯಾರಿಸ್ಟಮ್ ಅಂತ ಕರೀತಾರೆ. ಎಪಿಕಲ್ ಅಂದ್ರೆ ತುದಿವರ್ಧನ, ಇಂಟರ್ಕ್ಯಾಲರಿ ಅಂದ್ರೆ ಅಂತರ್ಗೆಣ್ಣ, ಪಾರ್ಶ್ವ ಅಂದ್ರೆ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಅರ್ಥ. ಸೊ ಇಲ್ಲಿ ತುದಿವರ್ಧನ ಅಂಗಾಂಶಗಳು ಇವು ಕಾಂಡಗಳಲ್ಲಿ ಇರುತ್ತವೆ. ಇವು ಕಾಂಡದ ಬೆಳವಣಿಗೆಗೆ ಸಹಾಯಕವಾಗಿದೆ. ಕಾಂಡದ ಬೆಳವಣಿಗೆ ಆಯ್ತಾ. ಅಂತರ್ಗೆಣ್ಣು ಅಂಗಾಂಶ ಇದು ವರ್ಧನ ಅಂಗಾಂಶದ ವಿಭಾಗಗಳು. ಈಗ ನಾವು ವರ್ಧನ ಅಂಗಾಂಶದ ವಿಭಾಗಗಳಲ್ಲಿ ಉತ್ತರವನ್ನು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ವರ್ಧನ ಅಂಗಾಂಶ ಸರಿಯಾದ ಉತ್ತರ ಅಲ್ಲ. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಸರಿಯಾದಾಗಿ ಇರುತ್ತೆ. ಅಂತರ್ಗೆಣ್ಣು ಅಂಗಾಂಶ ಅಂದ್ರೆ ಇಂಟರ್ ಕ್ಯಾಲರಿ. ಇದೇನ್ ಮಾಡ್ತಾ ಇದೆ? ಇದು ಎಲೆಗಳ ಅಥವಾ ಈ ರೆಂಬೆಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಎಲೆಗಳ ಮತ್ತು ರೆಂಬೆಗಳ ಸಹಾಯಕ್ಕೆ. ಓಕೆ. ಪಾರ್ಶ್ವವರ್ಧನ ಇದನ್ನ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರಿತೀವಿ. ಈ ಪಾರ್ಶ್ವವರ್ಧನ ಅಂಗಾಂಶವು ನಮಗೆ ಸಸ್ಯಗಳ ಸುತ್ತಳತೆ ಅದನ್ನ ಕೇಂಬಿಯಂ ಅಂತ. ಆ ಕೇಂಬಿಯಂ ಈ ಸುತ್ತಳತೆಯನ್ನ ಅಥವಾ ದಪ್ಪವಾಗುವಿಕೆ ಕಾರಣವಾದ ಅಂಗಾಂಶ. ಸೊ ಯಾವುದು ಸರಿಯಾದ ಉತ್ತರ? ಸಿ, ಪಾರ್ಶ್ವವರ್ಧನ ಅಂಗಾಂಶ. ಥ್ಯಾಂಕ್ ಯು.